ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಗುರು ಶಿಷ್ಯರ ಬೇಟೆ ಆಯಿತು ಅಂತ ಹೇಳಬೇಕು. ನಮ್ಮ ಬೆಂಗಳೂರು ಬುಚ್ಚತೆ ಪವನ್ ಶೆಟ್ಟರು ಪ್ರಾಕ್ಟೀಸ್ ಕೂಡ ಮಾಡಿದ್ರು ಅಂತ ಹೇಳಬೇಕು. ಏನೇನು ಮಾತುಕತೆ ಆಯಿತು, ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ರು, ಎಲ್ಲಿ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆನ್ ಸೆಲೆಕ್ಟ್ ಮಾಡಿ. ಯಾಕಂದರೆ ನಾನು ಮಾಡೋ ಪ್ರತಿಯೊಂದು ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ. ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು ಇವರು ಹರಿಯಾಣದಲ್ಲಿ ಬೇಟೆ ಆದರು ಅಂತ ಹೇಳಬೇಕು. ಯಾಕಂದರೆ ಈಗ ಹರಿಯಾಣದಲ್ಲಿ ಮ್ಯಾಚ್ ನಡ್ತೇವೆ ಅಂತ ಹೇಳಬೇಕು. ಎಲ್ಲ ನಾಲ್ಕು ದಿವಸ ಹರಿಯಾಣದಲ್ಲಿ ಮ್ಯಾಚ್ ನಡ್ತೇವೆ ಅಂತ ಹೇಳಬೇಕು. ಆ 4 ದಿವಸದಲ್ಲಿ ಯಾವ್ಯಾವ ಮ್ಯಾಚು ಯಾವ್ಯಾವ ಟೀಮ್ ಆಡ್ತವೆ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತವೆ ಅಂತ ಹೇಳಬೇಕು. ಅಲ್ಲಿ ಬೇಟೆ ಆದರು ಅಂತ ಹೇಳಬೇಕು. ಪವನ್ ಶರತ್ ಮತ್ತು ತೆಲುಗು ಟೈಟನ್ಸ್ ಕೋಚ್, ನಮ್ಮ ಕೋಚ್ ಎಲ್ಲ ಬೇಟೆಯಾಗಿ ಪ್ರಾಕ್ಟೀಸ್ ಕೂಡ ಮಾಡಿದ್ರು ಅಂತ ಹೇಳಬೇಕು. ಬೆಂಗಳೂರು ಬುಲ್ಸ್ ಜೊತೆ ಮಾತುಕತೆ ಎಲ್ಲ ಆಗಿ ನಮ್ಮ ಕೋಚ್ ಮತ್ತು ತೆಲುಗು ಟೈಟನ್ಸ್ ಕೋಚ್ ಇಬ್ಬರಲ್ಲೂ ಕೂಡ ಚೆನ್ನಾಗಿ ಮಾತುಕತೆ ಮಾಡ್ಕೊಂಡು ಏನು ಹಿಂಗಾಯ್ತಲ್ಲ ಈ ಸೀಸನ್ ಇಬ್ಬರದ್ದು ಕೂಡ ಹೊರಗೆ ಬಿದ್ದಿಲ್ಲ ಅಂತ ನಾನು ಮಾತಾಡಿರ್ತಾರೆ. ಮತ್ತು ಪವನ್ ಮತ್ತು ವಿಕಾಸ್ ಕೊಂಡಾಲ್ ನಮ್ಮ ಕೋಚ್, ನಮ್ಮ ಆಟಗಾರರು ಎಲ್ಲ ಕೂಡ ಪವನ್ ಶೆಟ್ಟರ್ ಮಾತಾಡ್ಕೊಂಡು ಚೆನ್ನಾಗಿ ಮಾತಾಡ್ಕೊಂಡು ಪ್ರಾಕ್ಟೀಸ್ ಕೂಡ ಮಾಡಿದ್ರು ಅಂತ ಹೇಳಬೇಕು. ನಾವಂತ ಈ ವರ್ಷ ಬುಲ್ಸ್ ಚೆನ್ನಾಗಿ ಆಡುತ್ತೆ, ಒಳ್ಳೆ ಡಿಫೆನ್ಸ್ಗಳಿದ್ದಾರೆ, ಒಳ್ಳೆ ರೈಡರ್ಸ್ಗಳಿದ್ದಾವೆ ಅಂತ ಅನ್ಕೊಂಡಿದ್ದು. ಆದರೆ ನಮ್ಮ ಬೆಂಗಳೂರು ಬುಲ್ಸ್ಗೆ ಏನಾಗಿದೆ, ಬೆಂಗಳೂರು ಬುಲ್ಸ್ಗೆ ಎಲ್ಲವೂ ಕಳೆದ ವರ್ಷ ಚೆನ್ನಾಗಿ ಇತ್ತು. ಆದರೆ ಈ ವರ್ಷ ನಮ್ಮ ಭರತ್ ಕೂಡ ಕೈ ಕೊಟ್ಟರು ಅಂತ ತಪ್ಪಾಗಲ್ಲ ಅಂತ ಹೇಳಬೇಕು. ನೀವೇಂದ್ರ ಕನ್ಸ ಕಮೆಂಟ್ ಮಾಡಿದ್ರು, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಪವನ್, ವಿಕಾಸ್ ಕೊಂಡಲ, ಭರತ್ ಮತ್ತು ತೆಲುಗು ಟೈಟನ್ಸ್ ಕೋಚ್ ನಮ್ಮ ಪ್ಲೇಯರ್ಸ್ಗಳಿಗೂ ಬಂದು ಸ್ವಲ್ಪ ಸ್ಕಿಲ್ ಹೇಳ್ಕೊಟ್ರು. ನಮ್ಮ ಕೋಚ್ ಆಗಿ ಅವರು ಕೂಡ ಸ್ವಲ್ಪ ಸ್ಕಿಲ್ ಹೇಳ್ಕೊಟ್ರು, ಚೆನ್ನಾಗಿ ಮಾತುಕತೆ ಎಲ್ಲ ಕಡೆ ಪ್ರಾಕ್ಟೀಸ್ ಕೂಡ ಮಾಡಿದ್ರು ಅಂತ ಹೇಳಬೇಕು. ಪವನ್ ಅವರು ಬೆಂಗಳೂರು ಬುಲ್ಸ್ ಡಿಫೆನ್ಸ್ಗಳು ಕೊಟ್ಟು ರೈಡ್ ಮಾಡಿದ್ರು ಅಂತ ಹೇಳಬೇಕು. ಅವರು ಅಂದರೆ ಮಾಮೂಲಿ ಪಾಯಿಂಟ್ ಕಾಡಲ್ಲ, ಸುಮ್ಮನೆ ರೈಡ್ ಮೂವ್ಮೆಂಟ್ ಮಾಡಿದ್ರು ಅಂತ ಹೇಳಬೇಕು. ಮೂವ್ಮೆಂಟ್ ಮಾಡ್ಕೊಂಡು ಪಾಯಿಂಟ್ ಕೊಟ್ಟಲ್ಲ, ಹಂಗೆ ಆಟಾಡ್ಕೊಂಡು ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ಕೊಂಡು ಆನಂತರ ಅವ್ರವ್ರ ಪ್ರಾಕ್ಟೀಸ್ ಕ್ಯಾಂಪ್ಗೆ ಅವರು ಹೋದ್ರು ಅಂತ ಹೇಳಬೇಕು. ಮತ್ತು ಎಂಜಾಯ್ ಮಾಡಿದ್ರು ಅಂತ ಹೇಳಬೇಕು. ಪವನ್ ಶರತ್ನ ಮುಂದೆ ವರ್ಷಕ್ಕೆ ಕರ್ಕೊಳ್ಳೋ ಸಾಧ್ಯತೆ ಬೆಂಗಳೂರು ಬುಲ್ಸ್ ಹೆಚ್ಚಾಗಿ ಕಾಣ್ತಿದೆ ಅಂತ ಹೇಳಬೇಕು. ಬೆಂಗಳೂರು ಬುಲ್ಸ್ ಬಿಟ್ಟು ಹೋದ್ಮೇಲೆ ಪವನ್ ಶರತ್ ಅವರು ಅಷ್ಟೊಂದು ಚೆನ್ನಾಗಿ ಆಟ ಆಡಲಿಲ್ಲ ಅಂತ ಹೇಳಬೇಕು. ಮತ್ತು ಮುಂದಿನ ವರ್ಷಕ್ಕೆ ಮೆಗಾ ಆಕ್ಷನ್ ಇರೋದ್ರಿಂದಾಗಿ ಪವನ್ ಶರತ್ ಬರ್ಬೋದು, ಅಷ್ಟೊಂದು ಅಮೌಂಟ್ಗೆ ಡಿಮ್ಯಾಂಡ್ ಆಗೋದಿಲ್ಲ ಅಂತ ಹೇಳ್ತೀನಿ ಗುರು. ನೀವೇಂದ್ರೆ ಕನ್ಸ ಕಮೆಂಟ್ ಮಾಡಿ ಗುರು. ಪವನ್ ಶರತ್ ಮುಂದಿನ ವರ್ಷಕ್ಕೆ ಬರ್ತಾರೆ ಬೆಂಗಳೂರು ಬುಲ್ಸ್ ಇರುವಂಥ ಕನ್ಸ ಕಮೆಂಟ್ ಮಾಡಿ. ಸಿಗೋದು ಎಷ್ಟು ಹೇಳಿ ಬಾಯ್ ಬಂದು ನಮಸ್ಕಾರ. ಜೈ ಬೆಂಗಳೂರು ಬುಲ್ಸ್ ಗುರು. ಮುಂದಿನ ಸಲ ಕಪ್ ಒಡೆಯನಾಗುರಿಸಲಿ, ಆಸೆ ಬಿದೆ ಕಪ್ಪು ಗುರು.